ಮೈಸೂರು ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ದಿಢೀರಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಏನು ಇರಬಹುದು? ಮೈಸೂರು ಭಾಗದ ಸಚಿವರು ಶಾಸಕರು ಈ ಸಭೆಯಲ್ಲಿ ಹಾಜರಾಗಿದ್ದಾರೆ. ಕುತೂಹಲ ಕೆರಳಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಈ ಒಂದು ದಿಢೀರ್ ಸಭೆ. ಕಾನೂನು ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಅವರು ಕೂಡ ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯಗೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಮತ್ತೆ ಬಿಜೆಪಿಯ ಪಾದಯಾತ್ರೆ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಚರ್ಚೆ ಆಗತ್ತಾ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ? ಸೊ ಮೈಸೂರಿನ ನಿವಾಸದಲ್ಲಿ ಇದ್ದಕ್ಕಿದ್ದಾಗೆ ದಿಢೀರಾಗಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕರೆದಿರುವಂಥದ್ದು. ಮೈಸೂರು ಭಾಗದ ಸಚಿವರು ಶಾಸಕರು ಈ ಸಭೆಯಲ್ಲಿ ಹಾಜರಾಗಿದ್ದಾರೆ. ಕುತೂಹಲ ಕೇಳಿಸ್ತಾ ಇರುವಂಥದ್ದು ಈ ಒಂದು ದಿಢೀರ್ ಸಭೆ. ಇವತ್ತು ಬೆಳಗ್ಗೆ ಅಂದರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಆರಂಭ ಆಗುತ್ತೆ ಬಿಜೆಪಿಯಿಂದ. ಇದರ ಜೊತೆಗೆ ಇದ್ದಕ್ಕಿದ್ದಾಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕರೆದಿದ್ದಾರೆ ಊಟದ ನೆಪದಲ್ಲಿ. ಹಂಗಾಗಿ ಏನು ಚರ್ಚೆ ಆಗಬಹುದು? ಸರ್ಕಾರ ಅಂದರೆ ಈ ಬಿಜೆಪಿಯವರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅಂತನಾ ಅಥವಾ ಮೂಢ ವಿಚಾರವಾಗಿ ಸರ್ಕಾರದ ಮೇಲೆ ಬಂದಿರುವಂಥ ಆರೋಪ, ಸಿದ್ದರಾಮಯ್ಯ ಮೇಲೆ ಬಂದಿರುವಂಥ ಆರೋಪ ಇದೆಯಲ್ಲ, ಅದನ್ನು ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕಟ್ಟಿ ಹಾಕಬೇಕು, ಹಂಗೆ ಮಾಡ್ತಿದ್ದಾರೆ ಅಂತೇಳಿ ನಾವು ಸುಮ್ಮನಾಗ್ಬಿಟ್ರೆ ಏನು ಯೂಸ್ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಸೊ ಹಂಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಯಾಕೆ ಅಂದರೆ ಇದ್ದಕ್ಕಿದ್ದಾಗೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ದಾರೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಅಂತೇಳಿ? ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದ ಎಲ್ಲಾ ಸಚಿವರು ಜೊತೆಗೆ ಶಾಸಕರುಗಳು ಇದರಲ್ಲಿ ಭಾಗಿಯಾಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಮಹದೇವಪ್ಪನವರಾಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು, ಇವರಿಬ್ರು ಕೂಡ ಸಚಿವರಾಗಿದ್ದಾರೆ. ಮತ್ತೊಂದ್ ಕಡೆ ಶಾಸಕರು, ಮೈಸೂರು ಭಾಗದ ಎಲ್ಲಾ ಒಂದು ಶಾಸಕರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಒಂದು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇದು ಅರೇಂಜ್ ಆಗಿರುವಂತದ್ದು. ಅವರು ಮೂಲಗಳ ಪ್ರಕಾರವಾಗಿ ಕೊಡ್ತಿರುವಂತದ್ದು ಇದು ಕೇವಲ ಆಗಿರುವಂತ ಮಳೆಯಿಂದ ಹಾನಿಯಾಗಿರುವಂತ ಕ್ಷೇತ್ರಗಳ ಒಂದು ಸಭೆ ಅಂತೇಳಿ. ಆದ್ರೆ ಇದೇ ಸಭೆಯಲ್ಲಿ ಈಗ ಆಗಿರುವಂತ ಪ್ರಾಸಿಕ್ಯೂಷನ್ ರಾಜ್ಯಪಾಲರ ಒಂದು ನೋಟಿಸ್ ಏನಿದೆ ಅದಕ್ಕೆ ಈಗಾಗಲೇ ಸಚಿವ ಸಂಪುಟವು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ ಆ ನೋಟಿಸ್ಗೆ. ಹಾಗಾಗಿ ಇದು ಕೂಡ ನೀವು ಕೂಡ ಇದಕ್ಕೆ ಬಲವಾಗಿ ನಿಂತ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಎಲ್ಲಾ ಆಪ್ತ ಬಳಗದ ಶಾಸಕರನ್ನ ಈಗಾಗಲೇ ಕರೆದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಸಭೆಯಲ್ಲೇ ಚಲೋ ಬಿಜೆಪಿಯಿಂದ ಏನ್ ಆಗ್ತಾ ಇದೆ, ಮೈಸೂರು ಚೆಲ್ಲಿ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ನೇತೃತ್ವದಲ್ಲಿ ಈಗಾಗಲೇ ಆಗ್ತಿರುವಂತದ್ದು. ಸೊ ಅದಕ್ಕೂ ಕೂಡ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಮೈಸೂರಿಗೆ ಬರುವಷ್ಟರಲ್ಲಿ ಬೇಕಾದಂತ ಯಾವುದೇ ರೀತಿ ಈ ಒಂದು ಯಾತ್ರೆ ಸಕ್ಸಸ್ ಆಗ್ಬಾರ್ದು. ಹಾಗಾಗಿ ನೀವು ಇದರ ಒಂದು ಸಂಪೂರ್ಣ ಒಂದು ಜವಾಬ್ದಾರಿ ತಗೋಬೇಕಾಗತ್ತೆ. ಜೊತೆಗೆ ಯಾವ್ಯಾವ್ದು ಹಳೆಯ ಒಂದು ಪ್ರಕರಣಗಳಿದೆ, ಇತರೆ ಒಂದು ಪಕ್ಷಗಳ ಒಂದು ಶಾಸಕರು ಹಿಂದೆ ಆದಂತವರು ಸಚಿವರಾದಂತವ್ರದ ಒಂದು ಪ್ರಕರಣಗಳಿದೆ, ಅದನ್ನು ಕೂಡ ನೀವು ಪ್ರಮುಖವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪ್ರವಾಹದ ಒಂದು ಸಭೆ ಅನ್ನೋ ನೆಪದಲ್ಲಿ ಈ ಎಲ್ಲಾ ಚರ್ಚೆಗಳು ಕೂಡ ಪ್ರಮುಖವಾಗಿ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಮೈಸೂರಿನ ಶಾರದಾದೇವಿ ನಗರದ ಒಂದು ನಿವಾಸದಲ್ಲಿ ಈ ಎಲ್ಲಾ ಚರ್ಚೆಗಳು ಮತ್ತೆ ಸಭೆನೂ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಈ ಒಂದು ಸಭೆಯಲ್ಲೇ ಪ್ರಮುಖವಾಗಿ ಎಲ್ಲೆಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಪೂರ್ವಭಾವಿಯಾಗಿ ಮೈಸೂರಿಂದ ಬೆಂಗಳೂರಿಗೆ ಹೋಗುವಂತ ರ್ಯಾಲಿ ಏನಾದ್ರು ಸಭೆಗಳು ಮಾಡ್ಬೇಕಾ ಅಥವಾ ಚರ್ಚೆಗಳಾಗ್ಬೇಕಾ, ಈ ಒಂದು ಚರ್ಚೆಗಳು ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಮಾಡ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.